ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬಾ ಜನ ಇದ್ದಾರೆ, ನೋಡ್ಬೇಕು, ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರ್ ಅಲ್ಲೂ ಕಾಣಿಸ್ಲಿಲ್ಲ, ಟ್ರೈಲರ್ ಅಲ್ಲೂ ಕಾಣಿಸ್ಲಿಲ್ಲ. ಪಾಪ ಹುಡುಗರಿಗೆ ಎಷ್ಟು ಬೇಜಾರಾಗಿರ್ಬೇಡ. ಹುಡುಗರಿಗೆ ಒಂದೇ ಒಂದು ದಿವಸ ಕರ್ಸಿದ್ವಿ ಹುಡುಗಿನ. ಆ ಒಂದು ದಿವಸ ನಾ ಹಿಡಿಯಕ್ಕಾಗಿಲ್ಲ, ನಾನು ಪೂರ್ತಿ ಪಿಕ್ಚರ್ ಅಲ್ಲಿ ಇದ್ದಿದ್ರೆ ಒಂದು ದಿನ ಕರ್ಸಿದ್ದಕ್ಕೆ ಹುಡುಗಿನ, ಅವತ್ತೊಂದ್ ದಿನ ಹಿಡಿಯಕ್ಕಾಗಿಲ್ಲ ಇವ್ರನ್ನ. ಇನ್ನು ಇಡೀ ಪಿಕ್ಚರ್ ಪೂರ್ತಿ ಇದ್ರೆ ಮೋಸ್ಟ್ಲಿ ನಾನ್ ಪ್ಯಾಕ್ ಆಗ್ಬಿಡ್ತಿದ್ದೆ. ಅದು ವಿಷಯ ಇರೋದು. ಆದ್ರೂ ಹೀರೋಯಿನ್ಸ್ ಕೊಟ್ಟಿಲ್ಲ ಯಾರಿಗೂ, ಪಾರ್ಟ್ನರ್ಸೇ ಇಲ್ವಾ ಯಾರಿಗೂ ಜೋಡಿ. ಪಿಕ್ಚರ್ ಅದೇ ತಾನೆ, ಪಿಕ್ಚರ್ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅಲ್ಲ, ದೆವ್ವ ಏನಾದ್ರು ಫೀಮೇಲ್ ಇದೆ, ಅದು ನೋಡ್ಬೇಕಾಗತ್ತೆ. ಅದನ್ನ ಹೇಳಲ್ಲ, ರಿವೀಲ್ ಮಾಡು. ಓಕೆ ಸರ್, ಓವರ್ ಟು ಯು. ಸಿನಿಮಾ ಜುಲೈ 10ಕ್ಕೆ ರಿಲೀಸಿಗೆ ರೆಡಿ ಆಗಿದೆ. 5 ಭಾಷೆಯಲ್ಲಿ ಬೇರೆ ರಿಲೀಸ್ ಮಾಡುವಂತ ಧೈರ್ಯ ಮಾಡಿದ್ದೀರಾ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ. ಎಲ್ಲ ನೋಡೋರು ಈಗ ತಾನೆ ನೀವೇ ಟ್ರೈಲರ್ ಹೇಗಿದೆ ಅಂತ. ಆಸ್ ಯೂಶುವಲ್ ನಮ್ಮ ಚಿತ್ರತಂಡಕ್ಕೆ ಮತ್ತು ಇಲ್ಲಿ ಬಂದಿರೋ ನಮ್ಮ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಸಿನಿಮಾದಲ್ಲಿ ನಾವೇನು ಸಿನಿಮಾ ಮಾಡೋದು ಅಂತ ಅನಿಸ್ಲೇ ಇಲ್ಲ. ಒಂದು ಟ್ರಿಪ್ ಕರ್ಕೊಂಡು ಟೂರ್ ಹೋದಂಗಿತ್ತು ಅಷ್ಟೇ. ಒಂದು ಹುಡುಗಿ ಇರಲಿಲ್ಲ ಅಷ್ಟೇ. ಅದೇ ಸರ್, ನೋಡಿ ನಿಮ್ಗೂ ಬೇಜಾರಿದೆ. ಅಲ್ಲ, ಏನಕ್ಕೆ ಅಂತಂದ್ರೆ 12 ಜನ ಗಾಡಿ ಒಳಗೆ ಇಷ್ಟು ಜನ ಕೂತ್ಕೊಂಡ್ರೆ ಹುಡುಗಿ ಎಲ್ಲಿ ಕೂರ್ಸ್ಕೊಳ್ಳೋದು? ಇನ್ನೊಂದು ಜೀಪ್ ಮಾಡಬಹುದಾಗಿತ್ತು. ಡಿವೈಡ್ ಆಗ್ಬಿಡ್ತಾರಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರಬೇಕು ಬಾಯ್ಸ್ ಅಂತ. ಫೋಕಸ್. ಅರ್ಥ ಆಯ್ತು ಸರ್. ಮೊದಲೇ ನಮ್ಮ ಹುಡುಗರು ತುಂಬಾ ಒಳ್ಳೆ ಹುಡುಗರು ಎಲ್ಲರೂ. ಸೊ ಒಂದು ಸಿನಿಮಾ ಒಂದು ಖುಷಿಯಾಗಿ ನಗ್ನಾಗ್ತಾ ನನ್ನೆಲ್ಲ ಟೆಕ್ನಿಷಿಯನ್ಸ್ ಇಂದ ಮತ್ತೆ ನಮ್ಮ ಕ್ಯಾಮ್ರಾಮನ್ ಪ್ರಮೋದ್, ನಮ್ಮ ಲೋಕಿಯವ್ರು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡು ಕೊಟ್ರು, ತ್ಯಾಗರಾಜ್ ಅವರು ಒಳ್ಳೆ ರೆಕಾರ್ಡಿಂಗ್ ಮಾಡಿದ್ದಾರೆ. ನೆನ್ನೆ ತಾನೇ ಇದು ಪಿಕ್ಚರ್ ನೋಡ್ಕೊಂಡ್ಬಂದ್ವಿ. ಸಕ್ಕ ಇಲ್ಲೇನಿಲ್ಲ, ಥಿಯೇಟ್ರಲ್ಲಿ ಪಿ ಆರ್ ಅಲ್ಲಿ ಈತ ಕಡೆ ಕುತ್ಕೊಂಡು ನೋಡಿದ್ರೆ ಸ್ವಲ್ಪ ಎದೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಆರ್ಟ್ ಕಂಡೀಷನ್ ದಯವಿಟ್ಟು ಹೋಗ್ಬಿಡಿ, ಅವಾಯ್ಡ್ ಮಾಡಿ ಹೊಡಿಬೇಡ್ರು. ಆಮೇಲೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಅವರ ಸಿಕ್ಕಾಬಿಟ್ಟು ಕೋಆಪರೇಷನಿಂದ ಒಂದೇ ದಿವಸನೂ ನಮ್ಗೇನು ತೊಂದರೆ ಆಗಲಿಲ್ಲ. ಯಾವುದೇ ಒಂದು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಅಂತಾರೆ, ಯಾಕಂದರೆ ನ್ಯಾಚುರಲ್ ನಮ್ಮ ಫ್ರೆಂಡ್ಸೇ ಎಲ್ಲರೂ. ಅವರು ಆರಾಮಾಗಿ ಕ್ಯಾಶುವಲ್ ಆಗಿ ಫ್ರೆಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತೇನಿಲ್ಲ. ಸೊ ಆರಾಮಾಗಿ ಅವ್ರ ಪಡೆ ಅವ್ರು ಮಾಡ್ತಾರೆ, ನಮ್ಮ ಪಡೆ ನಾವು ಶೂಟ್ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ಕೋಲಾರ ಸೀನು ಡೈರೆಕ್ಟ್ರು, ಅವ್ರು ಆ್ಯಕ್ಚುಲಿ ಡೈರೆಕ್ಟರು. ನಂದು 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ನಾನು ಮಾಡೋಕ್ಕೋಸ್ಕರ ನಾನು ಒಂದು ಹೆಲ್ಪ್ ಕೇಳಿದೆ. ಅವರೇನೋ ಬೇಜಾರು ಮಾಡ್ಕೊಳ್ಳದೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ನಾನು ರೆಡಿಯಾಗಿ ಮುಂಚೆನೆಲ್ಲ ಬಂದು ನಿಂತಿದ್ರು. ಇದು ಆ್ಯಕ್ಚುಲಿ ಬಂದು ಬೇಸ್ಡ್ ಸ್ಟೋರಿ ಬಂದು ನಮ್ಮ ಫ್ರೆಂಡ್ಸ್ದು ರಿಯಾಲಿಟಿ. ನಾವು ಮೊದಲೆಲ್ಲ ಈ ಥರ ಟ್ರಿಪ್ಗಳು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು, ನಾವು ಮೈಸೂರು ಗ್ಯಾಂಗು, ಆಮೇಲೆ ಕೆಂಗೇರಿ ಗ್ಯಾಂಗು, ಸುಮಾರು ಜನ ಎಲ್ಲ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಇನ್ಸಿಡೆಂಟ್ಸ್ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟೋರಿ ಬೇಸ್ ಮಾಡಿ ಅದಕ್ಕೊಂಚೂರು ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ. ಬೇಕಾದ್ರೆ ಏನಾದರೂ ಕೇಳ್ಬೋದು. ಮೇಡಮ್, ಅದು ಆನ್ ದ ಸ್ಪಾಟ್ ಅಲ್ಲ, ಅದು ಜಸ್ಟ್ ಒಂದು ಆನ್ ಸ್ಪಾಟಲ್ಲಿ ಇಲ್ಲ, ಅದಲ್ಲಿ ಆ ಥರ ಎಕ್ಸ್ಪ್ಲನೇಷನಲ್ಲಿ ಏನಿಲ್ಲ ಮೇಡಮ್ ಮೀನಿಂಗ್ ಆ ಥರ. ಅದು ಜಸ್ಟ್ ಒಂದು ಆಲೂಗಡ್ಡೆ ತೊಗೊಂಡ್ರು, ಆಲೂಗಡ್ಡೆ ಅಂತಂದ್ರೆ ಆಗ್ಬಾರ್ದು ಅಂತ ಕೇಳಿದ್ದಾರೆ ಅಷ್ಟೇ. ಅದೇ ಎಂಡರ್ ಆಗ್ಬಾರ್ದು ಅಂತ ಕೇಳ್ತಿದ್ದಾರೆ ಅಷ್ಟೇ, ಅದರಲ್ಲೇನಿಲ್ಲ. ಇಲ್ಲ ಅದೇ ಆ ಥರನೇ ನಾನು ಇಲ್ಲ ಮೇಡಮ್. ಓಕೆ, ಸಾರಿ ಮೇಡಮ್. ಒನ್ ಟೈಮ್ ತಪ್ಪಾಗತ್ತೆ ಸರ್. ಏನೋ ನಮಗೆ ಮಾಡುವಾಗ ಅದಂತ ಇಷ್ಟು ಮೇಜರ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಗಿರೋದು ನಮ್ಮ ಮಿಸ್ಟೇಕ್ ಅನ್ಸುತ್ತೆ ಸರ್. ಹೌದು ಮೇಡಮ್, ಸೆರಗು ಜಾರಿದೆ ಮೇಡಮ್, ಸೆರಗು ಸರ್ಸು ಅಂತ ಹೇಳಿಲ್ಲ. ಅದು ಆ ಹುಡುಗಿ ಇದು ಕಾಲಿಡು ಬೀಳ್ತಾರೆ, ಆಗ ಬಿದ್ದಾಗ ಅದು ಬೀರುತ್ತೆ. ಅದನ್ನ ಅಲ್ಲಿ ಕೋರಸಲ್ಲಿ ಇದ್ದವ್ರು ಹಾಡ್ತಾ ಇರ್ತಾರೆ, ಅದ್ರ ಹುಡುಗರು ನೋಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ಬರ್ತಾರೆ. ಅದ್ರಲ್ಲಿ ಬೇರೆ ಕೆಟ್ಟದಾಗ ಮೀನಿಂಗ್ ಏನಿಲ್ಲ ಮೇಡಮ್, ಬೇರೆ ಆ ಥರ ಕೆಟ್ಟದಾಗ ಏನೋ ತೋರಿಸಿದ್ರು.
ಬೇರೆ ಏನಾದ್ರು ಇದೆಯಾ ಸರ್? ಹೌದು ಸರ್. ಸರ್ ತುಂಬ ಚೆನ್ನಾಗಿದೆ ಸರ್, ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ರೀಚ್ ಆಗಿದೆ, ಸಾಂಗ್ ಆಗಲಿ ಟೀಸರ್ ಆಗಲಿ. ನಂತರ ಒಂದು ಇದು ನೀವು ನೋಡೋದಕ್ಕೆ ಸ್ವಲ್ಪ ಆ ಥರ ಕಾಣ್ತದೆ ಅಷ್ಟೇ ಪಿಕ್ಚರು. ಇದು ಆ್ಯಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿರುವಂಥ ಪಿಕ್ಚರ್ ಇದು. ಯಾಕಂದರೆ ಒಂದು ದುಡುಕಿ ನಿರ್ಧಾರ ಒಂದೊಂದು ಸಮ್ಟೈಮ್ಸ್ ತೊಗೊಳ್ಳೋಂಥ ಹುಡುಗರಲ್ಲೇ ಆಗಲಿ ಯಾರೇ ಆಗಲಿ ಒಂದು ಜೀವನದಲ್ಲಿ ಅವಾಗ ಆಗೋವಂಥ ಇನ್ಸಿಡೆಂಟ್ಸ್ಗಳು, ಸನ್ನಿವೇಶಗಳು, ನೆಕ್ಸ್ಟ್ ಅವ್ರ ಜೀವನ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ, ಸೊ ಇಂಥದ್ದು ಮಾಡಬೇಕಾ ಮಾಡಬಾರ್ದಾ ಅನ್ನೋದೆಲ್ಲ ತುಂಬ ವಿಷಯಗಳಿದೆ ಸರ್ ಪಿಕ್ಚರಲ್ಲಿ. ಆಮೇಲೆ ಎಲ್ಲ ಕಡೆನೂ ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಸದ್ಯಕ್ಕೆ ಥಿಯೇಟ್ರ್ ಒಂದು 85 ಇಲ್ಲ 85 ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಡಿಸ್ಟ್ರಿಬ್ಯೂಷನ್ ಬಂದು ರಮೇಶ್ ಅಂತ ಸರ್, ನಮ್ಮ ಲಿಖಿತ್ ಫಿಲಿಮ್ಸ್. ಇದೆ. ಥ್ಯಾಂಕ್ ಯು ಹರೀಶ್ ಸರ್. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ. ನೀವು ಹೇಳಿದಾಗೆ ಇದು ಬರೀ ಟ್ರೇಲರ್ ಅಷ್ಟೇ, ಒಂದಷ್ಟು ವಿಚಾರಗಳು ಖಂಡಿತ ಸಿನಿಮಾ ನೋಡಿದವರು ಥಿಯೇಟರ್ ಅಲ್ಲಿ ಇದೇ ತರ ಶಿಲ್ಲೆ ಚಪ್ಪಾಳೆ ಎಲ್ಲ ಬರ್ಲಿ, ಎಲ್ಲಾ ರೀತಿಯೂ ನಿಮ್ಗೆ ಸಪೋರ್ಟ್ ಸಿಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಇನ್ನೊಂದ್ಸಲ ಡೇಟ್ ಹೇಳ್ಬಿಡಿ. ಇದೇ ತಿಂಗಳು 10ನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರದಲ್ಲಿ ಬರ್ತಾ ಇದೆ, ಆಲ್ ಓವರ್ ಕರ್ನಾಟಕ. ದಯವಿಟ್ಟು ನೋಡಿ, ಪ್ರೋತ್ಸಾಹ ನೀಡಿ. ಒಂದು ಹೊಸಬರ್ನ ಪ್ಲಸ್ ಎಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಚಿತ್ರ ಗೆಲ್ಸ್ಕೊಡಿ. ಥ್ಯಾಂಕ್ ಯು.